ಸತತವಾಗಿ 2ನೇ ದಿನನೂ ಮಳೆ ಹೊಡಿತಿದೆ. ಈಗ 4 ಗಂಟೆ ಆಗಿದೆ ಈವ್ನಿಂಗು. ನೀವೇ ನೋಡ್ತಿರ್ಬೋದು, ಹೆವಿ ಮೋಡ ಆಗಿದೆ ನೋಡಿ. ಈ ಮಳೆಯಲ್ಲೂ ಹೆಲಿಕಾಪ್ಟರು ಮೋಸ್ಟ್ ಪ್ರಾಬಬ್ಲಿ ಕೇದಾರ್ನಾಥಿಗೆ ಹೋಗ್ತಿರ್ಬೋದು. ಇದು ಜೋರು ಮಳೆ ಹೊಡಿತಿದೆ ಇಲ್ಲಿ ಊಕಿಮಟ್ಟಲ್ಲಿ. ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಇದು ನಮ್ಮ ರೂಮಿಂದ ಕಾಣೋ ಬ್ಯೂಟಿಫುಲ್ ವ್ಯೂ, ಸ್ನೋ ಕ್ಯಾಪ್ಡ್ ಮೌಂಟೇನ್ಸ್, ಬ್ಲೆಸ್ಡ್. ಈಗ ಸಂಜೆ 5 ಗಂಟೆ ಹಂಗಾಗಿದೆ. ಈಗ ನಾವು ಓಂಕಾರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಊಕಿಮಟ್ಟಲ್ಲೇ ಇದೆ, 1 ಕಿಲೋಮೀಟರ್ ನಡಿಬೇಕು. ಓಂಕಾರೇಶ್ವರ ದೇವಸ್ಥಾನ ಸ್ಪೆಷಾಲಿಟಿ ಏನಂದರೆ, ಇವಾಗ ಚಳಿಗಾಲದಲ್ಲಿ ಕೇದಾರನಾಥ ಮತ್ತು ಮಧ್ಯಮಹೇಶ್ವರದ ಉತ್ಸವ ಮೂರ್ತಿ ಇರುತ್ತಲ್ಲ, ಅದನ್ನು ಇಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ನವಂಬರಿಂದ ಏಪ್ರಿಲ್ವರೆಗೆ ಇಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಸೊ ಅದು ಒಂದು ಸ್ಪೆಷಾಲಿಟಿ ಇದೆ. ಸೊ ನಾವು ಇವಾಗ ಹೊರಟಿದ್ದೀವಿ, 1 ಕಿಲೋಮೀಟರ್ ಇದೆ. ಇನ್ನೊಂದೊಂದು ವಿಶೇಷತೆ ಇದೆ, ಅದು ನಾನು ದೇವಸ್ಥಾನ ಹತ್ರ ಹೋದ್ಮೇಲೆ ನಾನು ತೋರಿಸ್ತೀನಿ. ಮೈ ಅಂತೂ ರೋಮಾಂಚನ ಆಗುತ್ತೆ, ಅದಂತೂ 100% ಸತ್ಯ. ಸೊ ಬನ್ನಿ ಹೋಗೋಣ. ಯಾವ್ದಂತ ಕೇದಾರ್ನಾಥ್ ಅಂತ ನಾನು ಇದೆ ಅನ್ಕೊಂಡ್ರೆ ಅದು ಯಾವುದು. ಈ ಥರ ಇಕ್ಕಟ್ಟು ರಸ್ತೆಗಳಲ್ಲಿ ಹೋಗಬೇಕು, ಬಟ್ ವರ್ತ್ ಅಂತ ಹೇಳ್ಬೋದು. ನೋಡಿ ಇಲ್ಲಿ ವ್ಯೂಗಳು ನೋಡಿ, ನಿಜವಾಗ್ಲೂ ದೇವಭೂಮಿನೇ ಇದು. ಎಷ್ಟು ಸಕ್ಕತ್ತಾಗಿದೆ ನೋಡಿ ವ್ಯೂಸು. ದೇವಭೂಮಿ ಫಾರ್ ಎ ರೀಸನ್ ಅಂತ ಹೇಳ್ತಾರಲ್ಲ, ಹಂಗಾಯ್ತು ನೋಡಿ. ಇಲ್ಲೇ ದೇವಸ್ಥಾನ ಕಾಣ್ತಿದೆ, ಆನರ್ವೇ. ಫುಲ್ ಗ್ರೀನರಿ, ಒಳ್ಳೆ ಗಾಳಿ, ಶುದ್ಧ ಗಾಳಿ, ಪರಿಶುದ್ಧ ಗಾಳಿ ನೋಡಿ. ಹಿಂಗೆ ನಡ್ಕೊಂಡು ಹೋದ್ರೆ ದೇವಸ್ಥಾನ ಸಿಗುತ್ತೆ. ಇನ್ನೊಂದು ವಿಶೇಷತೆ ಅದನ್ನೆಲ್ಲ ನೋಡಿ, ಇಲ್ಲಿ ಪೂಜೆ ಮಾಡೋರು ನಮ್ಮ ಕನ್ನಡದವರೇ. ಆಮೇಲೆ ಕನ್ನಡದಲ್ಲೂ ಇಲ್ಲಿ ಬರ್ತಿದ್ದಾರೆ ನೋಡಿ, ಪ್ರೌಡ್ ಕನ್ನಡಿಗ. ಆ್ಯಂಡ್ ಇದು ನೋಡಿ ತುಂಬ ಖುಷಿ ಆಯಿತು. ಈಗಷ್ಟೇ ಓಂಕಾರೇಶ್ವರ ದರ್ಶನ ಆಯಿತು. 5 ನಿಮಿಷ ದೇವ್ರ ಮುಂದೆನೇ ಕೂತ್ಕೊಂಡಿದ್ವಿ. ತುಂಬ ಒಳ್ಳೆ ದರ್ಶನ ಆಯಿತು. ತುಂಬ ಪಾಸಿಟಿವ್ ವೈಬ್ಸ್ ಬರ್ತಿದೆ. ಆ್ಯಂಡ್ ಇಲ್ಲಿ ವಿಶೇಷತೆ ಏನಂದರೆ, ಇಲ್ಲಿ ಪೂಜೆ ಮಾಡೋರು ನಮ್ಮ ಕನ್ನಡದವರೇ. ನಮ್ಮ ಕನ್ನಡ ಕಾಣ್ತಿದೆ ನೋಡಿ, ಕನ್ನಡ ಅಕ್ಷರ ಕಾಣ್ತಿದೆ ಬೋರ್ಡಲ್ಲಿ. ಪ್ರೌಡ್ ಟು ಬಿ ಎ ಕನ್ನಡಿಗ, ಪ್ರೌಡ್ ಟು ಬಿ ಇಂಡಿಯನ್, ಜೈ ಓಂಕಾರೇಶ್ವರ, ಹರ್ ಹರ್ ಮಹಾದೇವ್, ಹರ್ ಹರ್ ಮಹಾದೇವ್. ನಮ್ಮ ಕರ್ನಾಟಕದ ಗುರುಗಳ ಹತ್ರ ಆಶೀರ್ವಾದ ತೊಗೊಂಡ್ವಿ. ಅವರು ರುದ್ರಾಕ್ಷಿ ಕೊಟ್ಟರು, ಆಮೇಲೆ ಪ್ರಸಾದನೂ ಕೊಟ್ಟರು, ಲಡ್ಡು ಕೊಟ್ಟರು. ಗುರುಗಳು ಕೇಳಿದ್ರು, ಎಲ್ಲಿಂದ ಬಂದಿರಿ, ಎಲ್ಲಿಗೆ ಹೋಗ್ತಾಯಿದ್ದೀರಿ, ಎಲ್ಲಿ ಉಳ್ಕೊಂಡಿದ್ದೀರಿ ಅಂತೆಲ್ಲ. ತುಂಬ ಪಾಸಿಟಿವ್ ವೈಬ್ಸ್ ಇತ್ತು. ಆಮೇಲೆ ನಮ್ಮ ಕರ್ನಾಟಕದವರೇ ಅಂತ ಹೇಳಿದ್ಮೇಲೆ ತುಂಬ ಖುಷಿಯಿಂದ ಮಾತಾಡ್ಸಿದ್ರು. ನನ್ನ ತಲೆಯಲ್ಲಿ ಅದೇ ವಿಂಟರ್ ಅಬೋರ್ಡ್ ಆಫ್ ಕೇದಾರ್ನಾಥ್ ಮತ್ತು ಮಧ್ಯಮಹೇಶ್ವರ. ಇಲ್ಲಿ ಮೇಯ್ನ್ ಗುರುಗಳಿರ್ತಾರೆ. ಸೊ 2 years ಒನ್ಸು ಚೇಂಜ್ ಆಗ್ತಾ ಇರ್ತಾರೆ, ರೊಟೇಷನ್ನು. ಸೊ ಎಲ್ಲ ಗುರುಗಳು ಯಾರ್ಯಾರು ಕೇದಾರ್ನಾಥಲ್ಲಿ ಮಾಡಿರ್ತಾರೆ 2 years ಆದಮೇಲೆ ಇಲ್ಲಿ ಬರ್ತಾರೆ. ಹಾಗೆ ಮಧ್ಯಮಹೇಶ್ವರ ಮಾಡಿದವರು ಇಲ್ಲಿ ಬರ್ತಾರೆ. ಲೈಕ್ ಎಲ್ಲ ಮೇಯ್ನ್ ಇಲ್ಲೇ ಇದ್ದಾರೆ. ಅವ್ರಿಗೆಲ್ಲ ಒಬ್ರು ಮೇಯ್ನ್ ಗುರುಗಳಿದ್ದಾರೆ, ಅವ್ರು ಇಲ್ಲೇ ಇರ್ತಾರೆ. ಆ್ಯಂಡ್ 3 ಗುರುಗಳನ್ನ ಮೀಟ್ ಮಾಡಿದ್ವಿ, ಮೇಯ್ನ್ ಗುರುಗಳನ್ನ ಮೀಟ್ ಮಾಡಿದ್ವಿ. ಆಮೇಲೆ ಕೇದಾರ್ನಾಥ್ ದೇವಸ್ಥಾನಕ್ಕೆ ಪೂಜೆ ಮಾಡೋರ್ನು ಇಬ್ಬರನ್ನು ಮೀಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ಸೊ ಕನ್ನಡದವ್ರು ಅಂದರೆ ಒಳ್ಳೆ ರಾಜಾತಿಥ್ಯ ಇದೆ, ಸೂಪರಾಗಿ ಟ್ರೀಟ್ ಮಾಡ್ತಾರೆ. ಆಮೇಲೆ ರುದ್ರಾಕ್ಷಿ ಕೊಟ್ಟರು. ಇವತ್ತು 2 ರುದ್ರಾಕ್ಷಿ ಸಿಕ್ತು. ಒಂದು ಅಗೋರಿ ಅವರಿಂದ ಸಿಕ್ತು. ಅಗೋರಿ ಅಲ್ಲ,
ಒಂದು ಅಗೋರಿ ಅವರಿಂದ ಸಿಕ್ತು, ನಾಗಸಾಧು ಅವರಿಂದ, ಇನ್ನೊಂದು ನಮ್ಮ ಮೇನ್ ಗುರುಗಳಿಂದನೇ ರುದ್ರಾಕ್ಷ ಸಿಕ್ತು. ಆ್ಯಂಡ್ ಇವತ್ತು ಎರಡೆರಡು ಸಲ ಒಳ್ಳೆ ದರ್ಶನ ಆಯಿತು. ನಿಜವಾಗ್ಲೂ ಇವತ್ತು ನಾವು ಪುಣ್ಯ ಮಾಡಿದ್ದೀವಿ ಅಂತ ಅನ್ಸುತ್ತೆ. ತುಂಬ ಒಳ್ಳೆ ದರ್ಶನ ಆಯಿತು. ಏನಂತೆ ಪ್ರದೀಪ್? ಮಸ್ಟ್ ವಿಸಿಟ್ ಕನ್ನಡಿಗರು ಯಾರು ಬಂದರೆ ಓಂಕಾರೇಶ್ವರ ದೇವಸ್ಥಾನ ಬರಲೇಬೇಕು. ಒಂದಿನ ಊಕಿಮಟ್ಟಿಗೆ ಬನ್ನಿ, ಸ್ಟೇ ಆಗಿ ಇಲ್ಲಿ ಬನ್ನಿ, ಗುರುಗಳು ಮಾತಾಡಿಸಿ. ದೇವಸ್ಥಾನ ಮಾತ್ರ ನೆಕ್ಸ್ಟ್ ಲೆವೆಲ್ ಪೀಸ್ ಇದೆ, ಸೂಪರ್. ಹರ ಹರ ಮಹಾದೇವ್. ಇಲ್ಲಿ ನೋಡಿ ಕನ್ನಡದಲ್ಲಿ ಬರ್ದಿದ್ದಾರೆ. ಈಗ ವಾಪಸ್ ನಮ್ಮ ರೂಮ್ ಕಡೆ ಹೊರಟ್ವಿ ಅಷ್ಟೇ, ಡನ್ ಫಾರ್ ದ ಡೇ. ಇಲ್ಲಿ ನೀವು ಊಕಿಮಟ್ಟಿಗೆ ಬಂದಾಗ ಇದೇ ಹೋಟ್ಲಲ್ಲಿರಿ. 4 ದಿನ ಸ್ಟೇ ಆಗಿದ್ವಿ. ಡಾರ್ಮ್ ರೇಟಷ್ಟು ಪ್ರೈಸಿಗೆ ಸಿಕ್ತು ರೂಮು. ತುಂಬ ವೆಲ್ ಮೇಂಟೈನ್ಡು, ಆಮೇಲೆ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಭಯ ಆಯ್ತದ ಅವರೇ ರಿಸೆಪ್ಷನಿಸ್ಟ್, ಅವರೇ ಓನರ್ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ ಆ್ಯಂಡ್ ತುಂಬ ಒಳ್ಳೆ ಸರ್ವೀಸು. ನಮಗೆ 4 ದಿನಕ್ಕೆ 6,000 ಏನೋ ಆಯಿತು. ಒಬ್ಬರಿಗೆ ದಿನಕ್ಕೆ 750 ಏನೋ ಬಿತ್ತು. ಡಾರ್ಮ್ ರೇಟ್ ಅಷ್ಟೇ. ಒಳ್ಳೆ ರೂಮು, ತೋರಿಸ್ತೀನಿ ರೂಮ್ನ. ಹಾಂ ನೋಡಿ, ಚೆನ್ನಾಗಿದೆ ರೂಮು. ಬಚ್ಚಲ್ ಮನೆಯೂ ಕ್ಲೀನಾಗಿದೆ. ಸೊ ಹೈಲಿ ರೆಕಮೆಂಡೆಡ್ ಹೋಟೆಲ್ ದೇವಭೂಮಿ. ಊಕಿಮಟ್ಟಿಗೆ ಬಂದರೆ ಇಲ್ಲಿ ಸ್ಟೇ ಆಗಿ.